ಸಿಹಿ ಸುದ್ದಿ, ಬಹಳ ಒಂದು ಒಳ್ಳೆ ಸುದ್ದಿ ಇರುವಂತ ಒಂದು ಪತ್ರಿಕಾಗೋಷ್ಠಿ. ಬೆಳ್ತಂಗಡಿಯ ಬಹುದಿನದ ಒಂದು ಬೇಡಿಕೆ, ವಿಶೇಷವಾಗಿ ಬೆಳ್ತಂಗಡಿಯ ವಕೀಲರ ಬಹುದಿನದ ಬೇಡಿಕೆ, ಅಲ್ಲಿಗೆ ಬರುವಂತ ಕಕ್ಷಿದಾರರ ಬೇಡಿಕೆ, ಬೆಳ್ತಂಗಡಿಗೆ ಒಂದು ನೂತನವಾದ ನ್ಯಾಯಾಲಯದ ಕಟ್ಟಡದ ಭೂಮಿ ಪೂಜೆ ಇದೇ ಬರುವ ಭಾನುವಾರ 14ನೇ ತಾರೀಕು ನೆರವೇರ್ಲಿಕ್ಕಿದೆ. ಆ ಸಂಬಂಧವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕಂತ ಹೇಳಿದ್ರೆ ಒಂದು ತಾಲೂಕಿನಲ್ಲಿ 3-4 ಪ್ರಮುಖ ಕಟ್ಟಡಗಳಿರುತ್ತೆ. ಅದರಲ್ಲಿ ತಾಲೂಕಿನ ಕಚೇರಿ ಒಂದು, ನ್ಯಾಯಾಲಯದ ಕಚೇರಿ ಒಂದು, ಆಸ್ಪತ್ರೆ, ಈ ರೀತಿ ಪ್ರಮುಖ ಕಚೇರಿಯ ಒಂದು ದೊಡ್ಡ ಭೂಮಿ ಪೂಜೆಯನ್ನ, ಒಂದು ಐತಿಹಾಸಿಕವಾದ ಭೂಮಿ ಪೂಜೆಯನ್ನ ಮಾಡ್ಲಿಕ್ಕಿದ್ದೇವೆ. ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಒಂದು ನ್ಯಾಯಾಲಯದ ಕಟ್ಟಡ ಬರ್ಬೇಕಂತ ಹೇಳಿದ್ರೆ ಅದಕ್ಕೆ ಪತ್ರಕರ್ತರೇ ಕಾರಣ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ನ್ಯಾಯಾಲಯದ ಕಟ್ಟಡ ಸೋರ್ತಾ ಇತ್ತು, ನ್ಯಾಯಾಲಯದ ಕಾರ್ಯಕಲಾಪಗಳು ಅದು ನ್ಯಾಯಾಧೀಶರು ಛತ್ರಿ ಹಿಡಿದು ನ್ಯಾಯಾಲಯದ ಕಲಾಪಗಳನ್ನ ನೆರವೇರಿಸುವಂತ ಒಂದು ಪ್ರಮೇಯ ಇತ್ತು. ಆಗ ಬೆಳ್ತಂಗಡಿಯ ಸ್ಥಳೀಯ ಪತ್ರಕರ್ತರು ಅದನ್ನ ಅದಕ್ಕೆ ಒಂದು ಕನ್ನಡಿ ಇಡುವ ರೀತಿಯಲ್ಲಿ ಅದನ್ನ ಎತ್ತಿ ಹಿಡಿದು ಇಡೀ ರಾಜ್ಯದ ಗಮನ ಸೆಳೆಯುವಂತ ಒಂದು ವರದಿಯನ್ನ ಮಾಡ್ತಾರೆ. ಈ ವರದಿ ಬಹಳ ಪ್ರಮುಖವಾದ ಕೆಲಸವನ್ನ ಮಾಡುತ್ತೆ. ಆ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮದವರಿಗೆ ನಾನು ಒಂದು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಮಾಡಿರುವಂತ ವರದಿಯನ್ನ ನಾವು ಮಾನ್ಯ ಸಚಿವರಿಗೆ ತೋರಿಸಿ ಅವರ ಗಮನವನ್ನು ಸೆಳೆಯುವಂತ ಕೆಲಸ ಮಾಡಿ ಇವತ್ತು ಈ ಭೂಮಿ ಪೂಜೆಗೆ ನೀವು ಕೂಡ ಒಂದು ಭಾಗಿಯಾಗಿದ್ದೀರಿ, ನೀವು ಕೂಡ ಅದರ ಒಂದು ಅಳಿಲು ಸೇವೆಯನ್ನ ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ತಾಲೂಕಿನಲ್ಲಿ ಪ್ರಮುಖವಾಗಿ ತಾಲೂಕು ಕಚೇರಿ, ಆ ತಾಲೂಕು ಕಚೇರಿ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ನಮ್ಮ ನೆಚ್ಚಿನ ನಾಯಕರಾದಂತ ವಸಂತ ಬಂಗೇರವರ ಅವಧಿಯಲ್ಲಿ ಅದು ಘೋಷಣೆ ಆಗಿ ಅದನ್ನ ಉದ್ಘಾಟನೆ ಕೂಡ ಆ ಸಂದರ್ಭದಲ್ಲಿ ಆಯ್ತು. ಇವತ್ತು ನ್ಯಾಯಾಲಯದ ಕಟ್ಟಡ ಕೂಡ ಸಿದ್ದರಾಮಯ್ಯನವರ ಹಳೆ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನ ಘೋಷಣೆ ಮಾಡಿ ಇವತ್ತು ಅದ್ರ ಪೂಜೆ ಆಗ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆ ವಿಚಾರ. ನಮ್ಮೆಲ್ಲರ ಅಳಿಲು ಸೇವೆ ಅದರಲ್ಲಿ ಇದೆ ಅನ್ನೋದು ಕೂಡ ನಮಗೆ ಒಂದು ಹೆಮ್ಮೆ ತರುವಂತ ವಿಚಾರ, ಒಂದು ಆತ್ಮತೃಪ್ತಿ ನಮಗೆ ಖಂಡಿತವಾಗ್ಲೂ ಇದೆ. ಈ ರೀತಿ ಪ್ರಮುಖ ಕಟ್ಟಡಗಳಲ್ಲಿ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ. ವಿಶೇಷವಾಗಿ ಮಾನ್ಯ ವಸಂತ ಬಂಗೇರವರ ಅವಧಿಯಲ್ಲಿ ವಕೀಲರ ಭವನ ಕೂಡ ಅವರು ಅದಕ್ಕೆ 2,10,00,000 ರೂಪಾಯಿಯನ್ನ ತಂದು ಇವತ್ತು ಏನು ಸುಸಜ್ಜಿತವಾದ ವಕೀಲರ ಭವನ ಇದೆ ಅದು ಕೂಡ ಸಿದ್ದರಾಮಯ್ಯನವರ ಅವಧಿ, ವಸಂತ ಬಂಗೇರವರು ಶಾಸಕರಾಗಿದ್ದಾಗ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ನಾನೊಬ್ಬ ವಕೀಲನಾಗಿ ನನ್ನ ವೃತ್ತಿ ಬಾಂಧವರಿಗೆ ಅವರ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ ಅನ್ನುವ ಒಂದು ನನಗೂ ಕೂಡ ಒಂದು ಆತ್ಮತೃಪ್ತಿ ಇದೆ. ನಾನು ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಗೆ ಹೋದಾಗ ಒಂದು ಬೇಡಿಕೆಯನ್ನು ಇಟ್ಟಿದ್ರು, ಇಲ್ಲಿ ನಮ್ಮ ಕಟ್ಟಡ ಹಳೆದಾಗಿದೆ, ಇಲ್ಲಿಗೆ ಹೊಸ ಕಟ್ಟಡ ಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇವತ್ತು ಅದು ಸಾಕ್ಷಿ ಆಗ್ತಾ ಇದೆ. ನನಗೆ ಸಂತೋಷ ಅಂತ ಹೇಳಿದ್ರೆ ನುಡಿದಂತೆ ನಡೆದಿದ್ದೇವೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಹಳ ಆತ್ಮತೃಪ್ತಿ ನನಗೂ ಕೂಡ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಳ್ತಂಗಡಿಯ ಕೋರ್ಟ್ ಕಟ್ಟಡ ಅದು ಒಂದು ಐತಿಹಾಸಿಕ ಕಟ್ಟಡ. 1968ರಲ್ಲಿ ಆ ಕಟ್ಟಡ ಉದ್ಘಾಟನೆಗೊಂಡು ಕಾರ್ಯಕಲಾಪಗಳನ್ನ ಪ್ರಾರಂಭ ಮಾಡಿತು. ದೇಶದ ಮತ್ತು ರಾಜ್ಯದ ಗಮನ ಸೆಳೆಯುವಂತ ನ್ಯಾಯಾಲಯದ ಪ್ರಕರಣಗಳು ಈ ಕೋರ್ಟ್ನ ಅಂಗಳದಲ್ಲಿ ನಡೆದಿದೆ. ದೇಶದ ಮಾಧ್ಯಮದವರು, ರಾಜ್ಯದ ಮಾಧ್ಯಮದವರು ಹಲವಾರು ಕೇಸ್ಗಳನ್ನ, ಇಲ್ಲಿ ನಡೆದಿರುವಂತ ಕೇಸ್ಗಳನ್ನ ವರದಿ ಮಾಡಿದ್ದಾರೆ. ಬೇರೆ ಬೇರೆ ವ್ಯಕ್ತಿಗಳು ಈ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳೋದನ್ನ ನಾವು ನೋಡಿದ್ದೇವೆ. ಸುದೀರ್ಘವಾಗಿ 58 ವರ್ಷಗಳ ಕಾಲ ಈ ಕಟ್ಟಡ ಬೆಳ್ತಂಗಡಿಯ ಜನತೆಯ ಸೇವೆಯನ್ನ ಮಾಡಿದೆ. ಸರಿಸುಮಾರು 6 ದಶಕಗಳ ಕಾಲ ಈ ಕಟ್ಟಡ ಬೆಳ್ತಂಗಡಿಯ ಜನರ ಸೇವೆಯನ್ನ ಮಾಡಿದೆ. ಒಂದು ಗಟ್ಟಿಯಾದ ಕಲ್ಲಿನ ಕಟ್ಟಡ ಇತ್ತು. ಯಾಕೋ ಈ ನಮ್ಮ ಕರಾವಳಿಯ ಮಳೆ, ಇಲ್ಲಿಯ ವಾತಾವರಣಕ್ಕೆ ಸೋರಿಕೆ ಪ್ರಾರಂಭ ಆಗಿ ಬಹಳಷ್ಟು ತೊಂದರೆಗಳಾಗ್ತಾ ಇತ್ತು. ಕಡತಗಳ ಮೇಲೆ ನೀರು ಬೀಳುವಂತ ಸಂದರ್ಭಗಳು, ರೆಕಾರ್ಡ್ ರೂಮ್ಗಳು ಹಾಳಾಗುವಂತ ಸಂದರ್ಭ, ನ್ಯಾಯಾಲಯದ ಕಲಾಪಗಳು ನಡೆಯುವಾಗ ಮಳೆ ನೀರಿನಿಂದ ಸೋರಿಕೆ ಆಗುವಂತ ಸಂದರ್ಭ, ಈ ರೀತಿ ಸಾಕಷ್ಟು ಸಮಸ್ಯೆಗಳು ಬಂದಾಗ ನಮಗೆ ಪ್ರಮುಖವಾಗಿ ಅಂದಿನ ವಕೀಲರ ಸಂಘದ ಅಧ್ಯಕ್ಷರಾದಂತ ವಸಂತ ಮರಕಡರವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನವೀನ್ ಬಿಕೆ ಮತ್ತು ವಸಂತ ಮರಕಡರವರು ಈ ಬೇಡಿಕೆಯನ್ನ ಇಟ್ಟು ಸುದೀರ್ಘವಾಗಿ ಇದ್ರ ಹಿಂದೆ ಕಡತಗಳನ್ನ ಮಂಡಿಸುವ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡಿದ್ರು. ನಂತರ ಬಂದಂತ ಸಮಿತಿ ಅಲೋಷಿಯಸ್ ಲೋಬೂರ್ ಅವರ ನೇತೃತ್ವದಲ್ಲಿ ಮನೋಹರ್ ವಕೀಲರು, ನಮ್ಮ ಸಂತೋಷ್ ವಕೀಲರು, ಪ್ರಶಾಂತ್ ವಕೀಲರು, ಶ್ರೀನಿವಾಸ್ ಗೌಡ್ರು, ಶಿವಕುಮಾರ್ SM ರವರು, ಎಲ್ಲ ವಕೀಲ ಮಿತ್ರರು ಕೂಡ
ಒಂದು ಒಗ್ಗಟ್ಟಿನಿಂದ ಒಂದು ವಕೀಲರ ಸಂಘದ ಪರವಾಗಿ ಅವರು ನಿಂತು ಇದಕ್ಕೆ ನಿರಂತರವಾಗಿ ಕೆಲಸವನ್ನ ಮಾಡಿದ್ರು. ಬೇಕಾದಂತ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಿದ್ರು. ಅವರು ಪುತ್ತೂರಿನ ಕಟ್ಟಡದ ಉದ್ಘಾಟನೆ ಮತ್ತು ಪರಿಶೀಲನೆಗೆ ಬಂದಾಗ ನಾವು ಅವರಿಗೆ ಹೋಗಿ ಪತ್ರಕರ್ತರು ಮಾಡಿರುವಂತ ವರದಿಯ ಪ್ರತಿಯನ್ನ ತೋರಿಸಿ ಇಲ್ಲೊಂದು ಕಟ್ಟಡ ಬೇಕು ಅನ್ನುವ ಬೇಡಿಕೆಯನ್ನಿಟ್ಟಾಗ ಅವರು ಇದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿದ್ರು. ನಂತರ ಮಾನ್ಯ HK ಪಾಟೀಲ್ ರವರು ಮಾಜಿ ಕಾನೂನು ಸಚಿವರು ಅವರು ಕೂಡ ಇಲ್ಲಿಗೊಂದು ಕಟ್ಟಡ ಬೇಕು. ಇವತ್ತು ನಾವು ನೋಡಿದ್ರೆ ಸುತ್ತಮುತ್ತ ಎಲ್ಲ ತಾಲೂಕಿನಲ್ಲೂ ಕೂಡ ನೂತನ ಕಟ್ಟಡಗಳಿದೆ. ಪುತ್ತೂರಿನಲ್ಲಿ ಸುಸಜ್ಜಿತವಾದ ಕಟ್ಟಡ ಇತ್ತೀಚೆಗೆ ಅಷ್ಟೇ ಉದ್ಘಾಟನೆ ಆಯ್ತು. ಮುಲ್ಕಿ ಮೂಡುಬಿದ್ರೆ ಇರ್ಬೋದು, ಬಂಟ್ವಾಳ ಇರ್ಬೋದು, ಎಲ್ಲ ಉಳ್ಳಾಲ ಇರ್ಬೋದು, ಎಲ್ಲ ಕಡೆ ಎಲ್ಲ ತಾಲೂಕಿನಲ್ಲೂ ಕೂಡ ಉತ್ತಮವಾದ ಕಟ್ಟಡ ಇದೆ. ಮಂಗಳೂರಿನಲ್ಲೂ ಕೂಡ ಸುಸಜ್ಜಿತವಾದ ವ್ಯವಸ್ಥೆ ಇದೆ. ಬೆಳ್ತಂಗಡಿ ಮಾತ್ರ ಈ ರೀತಿ ಕಟ್ಟಡ ನ್ಯಾಯಾಲಯದ ಕಟ್ಟಡ ಆಯ್ತು. ಇದನ್ನ ಮನಗಂಡಂತ ಮಾನ್ಯ ಸರ್ಕಾರ ಇದನ್ನ 9 ಕೋಟಿ ರೂಪಾಯಿಯನ್ನ ಇದಕ್ಕೆ ಮಂಜೂರು ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಇದು ಒಂಥರ ಕಷ್ಟವಾದ ಕೆಲಸ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಇಲಾಖೆ ಅಲ್ಲ, PWD ಇಲಾಖೆ, ನ್ಯಾಯಾಲಯದ ವ್ಯವಸ್ಥೆ, ಅಡ್ವೊಕೇಟ್ ಜನರಲ್, ಜುಡಿಷಿಯರಿ ಮತ್ತೆ ಎಲ್ಲ ಸಚಿವರುಗಳನ್ನ ನಾವು ಭೇಟಿ ಮಾಡಬೇಕಾಗಿರುವಂತ ಸಂದರ್ಭ ಮತ್ತು ಜಿಲ್ಲಾಡಳಿತ. ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಅವರು ಕೂಡ ಹೆಚ್ಚಿನ ಮುತುವರ್ಜಿಯನ್ನ ವಹಿಸಿದ್ರು. ಮಾನ್ಯ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಬಹಳ ಉತ್ತಮವಾದ ಮುತುವರ್ಜಿಯನ್ನು ವಹಿಸಿದ್ರು. ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಟ್ಟಡದ ನಿರ್ಮಾಣಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡ್ತಿದ್ದೇವೆ. ಇವತ್ತು ಸ್ಥೂಲವಾಗಿ ಇದರ ಕೆಲವು ವೈಶಿಷ್ಟ್ಯತೆಗಳನ್ನ ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗ ಫೇಸ್ 1 ನ ಕಟ್ಟಡ ಮಾತ್ರ ಇಲ್ಲಿಗೆ ಮಂಜೂರಾಗಿರುವಂತದ್ದು. ಸಂಪೂರ್ಣವಾಗಿ ಫೇಸ್ 1 ಮತ್ತು ಫೇಸ್ 2 ನ ಅಂದಾಜು ಮೊತ್ತ 24 ಕೋಟಿಯ ಇದೊಂದು ಪ್ರಾಜೆಕ್ಟ್ ಇದು. ಈ 24 ಕೋಟಿಯಲ್ಲಿ 9 ಕೋಟಿ ರೂಪಾಯಿ ಈಗಾಗಲೇ ಅನುಮೋದನೆಗೊಂಡಿದೆ. ಈ ಹೊಸ ಶಂಕುಸ್ಥಾಪನೆ ಆದ ನಂತರ ಇಲ್ಲಿ ಒಂದು ನೆಲಮಾಡಿ ಬರುತ್ತೆ. 1430 ಸ್ಕ್ವೇರ್ ಮೀಟರ್ ನ ಕಟ್ಟಡ ಇಲ್ಲಿ ಬರುತ್ತೆ. ನೆಲಮಾಡಿ ಜೊತೆ ಬೋರ್ವೆಲ್ ನ ವ್ಯವಸ್ಥೆ, RO ಪ್ಲಾಂಟ್ ನ ವ್ಯವಸ್ಥೆ, ಸೆಪ್ಟಿಕ್ ಟ್ಯಾಂಕು, ವಾಟರ್ ಸಪ್ಲೈ, ಎಲೆಕ್ಟ್ರಿಕಲ್ ವರ್ಕ್, ಫರ್ನಿಚರ್. ಇದು ಮೊದಲನೇ ಹಂತದ ಕಾಮಗಾರಿಯಲ್ಲಿ ಇದೆಲ್ಲವನ್ನ ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ಆಧುನಿಕ ವ್ಯವಸ್ಥೆಗಳನ್ನ ಕೂಡ ಈ ಕಟ್ಟಡ ಹೊಂದಿರುತ್ತೆ. ಮಳೆ ನೀರಿನ ಕೊಯ್ಲಾಗಿರ್ಬೋದು, ಅಥವಾ ಸೋಲಾರ್ನ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಡಿಜಿಟಲ್ ಕೋರ್ಟ್ಸ್ ಇವತ್ತೇನು ನಡೀತಾ ಇದೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳು ಇದರಲ್ಲಿ. ವಿಶೇಷವಾಗಿ ಕೋರ್ಟಾಲ್ಗಳು, ನೆಲಮಾಡಿಯಲ್ಲಿ ಕೋರ್ಟಾಲ್ನ ವ್ಯವಸ್ಥೆ. ಮುಖ್ಯ ನ್ಯಾಯಾಧೀಶರಿಗೆ ಒಂದು ದೊಡ್ಡ ಕೋರ್ಟಾಲ್ ಆದ್ರೆ ಬೇರೆ ನ್ಯಾಯಾಧೀಶರಿಗೆ ಮಿನಿ ಕೋರ್ಟಾಲ್ಗಳು, ಸಣ್ಣ ಕಲಾಪಗಳು ನಡೀಲಿಕ್ಕೆ ಮಿನಿ ಕೋರ್ಟಾಲ್ನ ವ್ಯವಸ್ಥೆ. ನ್ಯಾಯಾಧೀಶರ ಕೊಠಡಿ, ಅವರ ಪರ್ಸನಲ್ ಚೇಂಬರ್ಗಳು, ಅವ್ರಿಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆ. AGP ಆಫೀಸ್ ಇವತ್ತು ನೀವು ನೋಡಿರ್ಬೋದು, ನ್ಯಾಯಾಲಯದ ಸಂಕೀರ್ಣದ ಹೊರಗಿದೆ ನಮ್ಮ AGP ಆಫೀಸು. AGP ಅವರು ಕೂಡ ಒಂದು ವಿಶೇಷವಾದ ಕೊಠಡಿ, ಕಂಪ್ಯೂಟರ್ ಸೆಕ್ಷನ್, ಟೈಪಿಂಗ್ ಸೆಕ್ಷನ್, ನೋಟ್ರಿಗಳು ಕೂತ್ಕೊಳ್ಳುವಂತ ವ್ಯವಸ್ಥೆ, ಟೈಪಿಂಗ್ ಪೂಲು, ಕಕ್ಷಿದಾರರು ಬಂದು ಕಾಯಲಿಕ್ಕೆ ಅವರಿಗೆ ಒಂದು ಲಾಬಿ, ವಿಶೇಷ ಚೇತನ ವಿಕಲಚೇತನರು ಬಂದ್ರೆ ಅಂತ ಕಕ್ಷಿದಾರರಿಗೆ ಒಂದು ಲಾಬಿ, ಲೇಡೀಸ್ ಟಾಯ್ಲೆಟ್, ಜೆಂಟ್ಸ್ ಟಾಯ್ಲೆಟ್ ಮತ್ತು ತೃತೀಯ ಲಿಂಗಿಯರ ಟಾಯ್ಲೆಟ್ ಕೂಡ ವ್ಯವಸ್ಥೆಯಲ್ಲಿ ಮಾಡಲಾಗ್ತದೆ. ವಿಶೇಷವಾದ ಸುಸಜ್ಜಿತವಾದ ರೆಕಾರ್ಡ್ ರೂಮ್ಗಳು, ನಮ್ಮ ಅಮೀನ್ಗಳ ರೂಮು, ಲಾಕಪ್ ರೂಮು, ಗಾರ್ಡ್ ರೂಮು, ಈ ಜೆರಾಕ್ಸ್ ಮಾಡ್ಲಿಕ್ಕೆ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಗಳನ್ನು ಫೇಸ್ 1 ನಲ್ಲಿ ಮಾಡ್ತಾರೆ. ಫೇಸ್ 2 ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮೇಲ್ಗಡೆ ಎರಡು ನ್ಯಾಯಾಲಯದ ಕೊಠಡಿಗಳು, ಜಡ್ಜ್ಗಳ ಚೇಂಬರು, ಮೀಡಿಯೇಷನ್ಗೆ ಬಹಳಷ್ಟು ನೀವು ನೋಡಿರ್ಬೋದು ಮೀಡಿಯೇಷನ್ ನಡೆಯುತ್ತೆ. ಎಲ್ಲೋ ಬೇರೆ ರೂಮ್ ಅಲ್ಲಿ ಮೀಡಿಯೇಷನ್ ಮಾಡ್ತಾರೆ. ಮೀಡಿಯೇಷನ್ಗೆ ಒಂದು ಸಪರೇಟ್ ಆದಂತ ಒಂದು ಹಾಲು. ಈ ಎಲ್ಲ ವ್ಯವಸ್ಥೆಗಳು ಮುಂದಿನ ದಿನಗಳಲ್ಲೂ ಕೂಡ ಬರ್ಲಿಕ್ಕಿದೆ. ಇದಕ್ಕೆ ಸಾಕಷ್ಟು ಜನರ ಕೊಡುಗೆ ಇದೆ. ವಿಶೇಷವಾಗಿ ವಕೀಲರ ಸಂಘದವರು ಅವರ ಉದ್ಘಾಟನೆಗೆ ಅಡ್ವೊಕೇಟ್ ಜನರಲ್ ಅವ್ರನ್ನ ಕರೆಸಿ ಬೆಳ್ತಂಗಡಿಗೆ ಮತ್ತೆ ಅವರಿಗೆ ಎಲ್ಲ ಮನದಟ್ಟು ಮಾಡಿ ಅವರು ಕೂಡ ಒತ್ತಡ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರುಗಳು ಭಾನುವಾರದ ದಿನ ಬರ್ಲಿಕ್ಕಿದ್ದಾರೆ. ಅದ್ರ ಜೊತೆಗೆ ಜಿಲ್ಲೆಯಿಂದ ಮಂತ್ರಿಯಾಗಿ ಆಯ್ಕೆ ಆಗಿರುವಂತ ಮಾನ್ಯ UT ಖಾದರ್ ಅವರು, ಮಾಜಿ ಸ್ಪೀಕರ್ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಮಾನ್ಯ ಐವನ್ ಡಿಸೋಜ ಅವರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ಅವರ ಪ್ರಭಾವದಿಂದ ಒಂದಷ್ಟು ಇಲಾಖೆಗಳಿಗೆ ನಮ್ಮ ಜೊತೆ ಅವರು ಕೂಡ ಭಾಗವಹಿಸಿ ಇವತ್ತು ಎಲ್ಲರ ಪ್ರಯತ್ನದಿಂದ ಈ ಒಂದು ಐತಿಹಾಸಿಕ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಲಿಕ್ಕಿದೆ. ತಾವು ಹೆಚ್ಚಿನ ಇದಕ್ಕೆ ಪ್ರಚಾರವನ್ನ ಕೊಟ್ಟು ಜನರಿಗೆ ಇದನ್ನ ತಿಳಿಸುವ ರೀತಿಯಲ್ಲಿ ನೀವು ಪ್ರಚಾರವನ್ನ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ತಾ ನನ್ನ ವಿಚಾರಗಳನ್ನ ಮಂಡಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.